ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 14 ಯೆಹೋವನ ಪಾದಪೀಠವು ಮಹಿಮಾನ್ವಿತಗೊಂಡಿತು ಪುಟ 434. ಇದಲ್ಲದೆ ಈ ಎರಡೂ ರಾಜ್ಯಗಳಿಂದ ಯೆಹೋವನ ಮಹಿಮೆಯು ಅವುಗಳ ಮೇಲೆ ನಿಲ್ಲುವ ಮೊದಲೇ ಅವುಗಳನ್ನು ಇಡೀ ಮಾನವ ಕುಲದ ಆಶೀರ್ವಾದದ ಮಾರ್ಗಗಳಾಗಿ ಮಾಡಲು ಹಿಂದಿನ ಎಲ್ಲಾ ಕತ್ತಲೆಯ ಸಮಯದಲ್ಲಿ ಎಲ್ಲಾ ಲೋಕದ ಬೆಳಕನ್ನು ಮುಂದುವರಿಸಿದೆ. ಏಕೆಂದರೆ ಇವರು ಹಳೆಯ ಮತ್ತು ಹೊಸ ಒಡಂಬಡಿಕೆಗಳ ಹಳೆಯ ಮತ್ತು ಹೊಸ ಪ್ರತಿನಿಧಿಗಳಲ್ಲವೇ? ಇವುಗಳು ಕರ್ತನ ಇಬ್ಬರು ಸಾಕ್ಷಿಗಳಿಗೆ ಮತ್ತು ಜಕರ್ಯದ 2 ಆಲಿವ್ ಮರಗಳಿಗೆ. ಜಕರ್ಯ 4 3ನೇ ವಚನ, 11 12ನೇ ವಚನ, ಪ್ರಕಟಣೆ 11:4 ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆಯೇ? ಪರ್ವತದ ಈ ಎರಡೂ ಭಾಗಗಳಲ್ಲಿ ಫಲಿತಾಂಶವನ್ನು ಸಂಕೇತಿಸುತ್ತವೆ. ಆ ಒಡಂಬಡಿಕೆಗಳ ಸಾಕ್ಷ್ಯ ಫಲಿತಾಂಶಗಳು ರಾಜ್ಯವು ಅದರ ಪರಲೋಕ ಮತ್ತು ಅದರ ಭೂಲೋಕದ ಹಂತಗಳಲ್ಲಿ ಅಲ್ಲವೇ? ಇಲ್ಲಿ ನಾವು ನೋಡುತ್ತಿರುವುದು ಆಲಿವ್ ಪರ್ವತದ 2 ಭಾಗಗಳು ದೇವರ ರಾಜ್ಯದ ಎರಡೂ ಭಾಗಗಳನ್ನು ಸೂಚಿಸುತ್ತವೆ. ದೈವಿಕ ಆದೇಶ ಅಥವಾ ವ್ಯವಸ್ಥೆಗೆ ಅನುಗುಣವಾಗಿ ವಿಶೇಷ ಲಕ್ಷಣಗಳಲ್ಲಿ ಪ್ರತ್ಯೇಕಿಸಲ್ಪಟ್ಟಿದೆ. ಈ ಪ್ರತ್ಯೇಕತೆಯು ರಾಜ್ಯದ ಎರಡೂ ಭಾಗಗಳ ನಡುವೆ ಯಾವುದೇ ವಿರೋಧವನ್ನು ಸೂಚಿಸುವುದಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಆಶೀರ್ವಾದದ ತೊರೆಯನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ದೈವಿಕ ಒತ್ತಾಸೆಯನ್ನು ಬಯಸುವ ಎಲ್ಲರೂ ಲೋಕ ತ್ಯಜಿಸಿ ಮತ್ತು ಸಾಮ್ರಾಜ್ಯದ ಪರಲೋಕ ಮತ್ತು ಐಹಿಕ ಹಂತಗಳೆರಡರ ಆಶೀರ್ವಾದದ ರಕ್ಷಣೆಯ ಅಡಿಯಲ್ಲಿ ಸಹಾಯವನ್ನು ಕಾಣಬಹುದು. ಪ್ರವಾದಿಯಾದ ದಾವೀದನು ಕೀರ್ತನೆ 84ರಲ್ಲಿ ಆತನು ಸುವಾರ್ತಾಯುಗದ ಸಂತರನ್ನು ಮತ್ತು ನಂತರ ಮುಂದಿನ ಯುಗದಲ್ಲಿ ಆಶೀರ್ವದಿಸಲ್ಪಟ್ಟವರನ್ನು ಕುರಿತು ಹಾಡಿದಾಗ, ಯೆಹೋವನ ಪಾದಗಳಿಗೆ ಸಮೀಪಿಸಿರುವ ಈ ಮಹಾನ್ ಆಶೀರ್ವಾದಗಳ ಕಣಿವೆಯ ಮುನ್ನೋಟವನ್ನು ನೀಡಲಾಗಿದೆ ಎಂದು ತೋರುತ್ತದೆ. ಆತನು ಹೇಳುವುದು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯೂ ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲಾ? ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ನಿನ್ನಲ್ಲಿ ಬಲವನ್ನು ಹೊಂದಿರುವ ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಅವರು ಅದನ್ನು ಸಂತೋಷದ ಒರತೆಯಾಗಿ ಬದಲಾಯಿಸುವರು. ವ್ಯಾಲಿ ಆಫ್ ಬ್ಲೆಸ್ಸಿಂಗ್ಸ್, ಆಶೀರ್ವಾದದ ಕಣಿವೆಯಾಗಿ. ಮುಂಗಾರು ಮಳೆಯು ಮಿಲೇನಿಯನ್ ಬ್ಲೆಸ್ಸಿಂಗ್ಸ್, ಅದನ್ನು ಸಮೃದ್ಧಿಗೊಳಿಸುತ್ತದೆ. ಯೋವೇಲ 2:28. ಅವರು ಹೆಚ್ಚು ಹೆಚ್ಚಾಗಿ ಬಲ ಹೊಂದಿ ಚಿಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ ಕಿವಿಗೊಡು ಅನ್ನುತ್ತಾರೆ. ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು. ನಿನ್ನ ಅಭಿಷಕ್ತನ ಮುಖವನ್ನು ಕಟಾಕ್ಷಿಸು. ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಯೆಹೋವ ದೇವರು ಸೂರ್ಯನೂ ಗುರಾಣಿಯೂ ಆಗಿದ್ದಾನಲ್ಲಾ? ಯೆಹೋವನು ಕೃಪೆಯನ್ನೂ ಘನವನ್ನೂ ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು? ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸವಿಡುವ ಮನುಷ್ಯನು ಧನ್ಯನು.